ಓಂ ಶ್ರೀ ಮಹಾಗಣಪತಿ ನಮಃ. ಶ್ರೀ ಸರಸ್ವತಿ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಮೇಲಿಂದ ನೋಡ್ತಾ ಇದ್ದಾನೆ ಹನುಮಂತ. ಅಶೋಕವನದ ಹತ್ತಿರದಲ್ಲಿರ್ತಕ್ಕಂಥ ಚಿಕ್ಕ ಗುಡಿಗೆ ಹತ್ತಿರದಲ್ಲೇ ಒಂದು ಮರದ ಕೆಳಗೆ ಬಡಕಲಾಗಿ ಮಾಸಿದ ಸೀರೆ ಹುಟ್ಟಿರ್ತಕ್ಕಂಥ ಒಬ್ಬ ತೇಜಸ್ವಿನಿ ಹೆಂಗಸು ಕಾಣಿಸ್ತಾಳೆ. ಅವಳ ಸುತ್ತ ಅನೇಕ ಮಂದಿ ವಿಕೃತ ರಾಕ್ಷಸ ಸ್ತ್ರೀಯರು ಕಾವಲು ತಿರುಗ್ತಾ ಇದ್ದರು. ಅವಳು ಉಪವಾಸದಿಂದ ಸೋತು ಹೋಗಿದ್ಲು. ಅವಳ ಕಣ್ಣುಗಳಲ್ಲಿ ದೀನತ್ವ ಎದ್ದು ಕಾಣ್ತಾ ಇತ್ತು. ಪದೇ ಪದೇ ನಿಟ್ಟುಸಿರು ಬಿಡ್ತಾ ಇದ್ಲು. ನೋಡೋದಕ್ಕೆ ಶುಕ್ಲ ಪಕ್ಷದ ಪ್ರಾರಂಭದ ಚಂದ್ರರೇಖೆ ಹಾಗೆ ಸೊರಗಿ ಹೋಗಿದ್ಲು. ನೋಡ್ದ ಮೇಲಿಂದ ಸೀತಾದೇವಿ ಹತ್ತಿರ ಯಾವ ಆಭರಣಗಳಿವೆ ಅಂತ ಶ್ರೀರಾಮ ವರ್ಣಿಸಿದನೋ ಆ ಎಲ್ಲ ಆಭರಣಗಳು ಪಕ್ಕದಲ್ಲೇ ಇದ್ದ ಮರದ ಕೊಂಬೆಯಲ್ಲಿ ನೇತಾಡ್ತಾ ಇದ್ದವಯ್ಯ. ಇದು ಒಂದಕ್ಕೊಂದು ಹೋಲಿಸ್ಕೊಂಡ ರಾಮ ಶ್ರೀರಾಮ ಅಂತ ನಾಕಾವರ್ತಿ ರಾಮನ ನೆನೆಸ್ಕೊಂಡ. ಆದರೆ ಅವುಗಳ ಪೈಕಿ ಋಷ್ಯಮುಖ ಪರ್ವತದ ಮೇಲೆ ಸೀತೆ ಎಸೆದಿದ್ದ ಆಭರಣಗಳು ಮಾತ್ರ ಇರಲಿಲ್ಲ. ಅಂದರೆ ಅವುಗಳ ಪೈಕಿ ಅಂದರೆ ಒಂದಿದ್ದರೆ ಇನ್ನೊಂದಿರಬೇಕಲ್ಲ, ಅದು ಕಾಣಿಸ್ತಾ ಇಲ್ಲ. ಕೆಲವು ಜೊತೆ ಆವತ್ತವಳು ಆಭರಣಗಳನ್ನು ಮೂಟೆಯಾಗಿ ಕಟ್ಟಿದ್ದ ಸೆರಗಿನ ಬಣ್ಣ ಈಗ ಇವಳು ಹುಟ್ಟಿದ್ದ ಸೀರೆ ಬಣ್ಣ ಒಂದೇ ಆಗಿತ್ತು. ಅಷ್ಟು ಗೊತ್ತಾಗೋಯ್ತಿಗೆ ಅವಳಿಗೆ. ಅದಕ್ಕೆ ಇವುಗಳನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರ ಜೊತೆಗೆ ಇನ್ನಿತರ ಸಾಮುದ್ರಿಕ ಲಕ್ಷಣಗಳ ಆಧಾರದ ಮೇಲೆ ಸೀತಾದೇವಿ ಇವಳೇ ಅಂತ ಹನುಮಂತ ನಿಶ್ಚಯಿಸಿಕೊಂಡ. ಓಂ ನಮೋ ಹನುಮತೆ ನಮಃ. ದೇವಿ ದರ್ಶನವನ್ನು ಮಾಡ್ತಾ ಇದ್ದಾನೆ. ಸೀತಾದೇವಿ ದರ್ಶನವನ್ನು ಮಾಡ್ತಿದ್ದಾನೆ. ಆ ಜಗನ್ಮಾತೆಯನ್ನು ನೋಡಿ ಸಾಮುದ್ರಿಕ ಲಕ್ಷಣಗಳನ್ನು ದೂರದಿಂದಲೇ ನೋಡ್ತಾ ಇದ್ದಾನೆ. ಆ ಜಗನ್ಮಾತೆಯ ಒಡವೆಗಳನ್ನು ನೋಡ್ತಾ ಇದ್ದಾನೆ. ಆ ಜಗನ್ಮಾತೆಯ ಹರಿದ ಸೀರೆ ಅಂಚಿನ ಬಟ್ಟೆಯನ್ನು ನೆನೆಸ್ಕೊಂಡು ರಾಮ ಅಂತ ತಾನೂ ಕಣ್ಣೀರು ಇಡ್ತಾ ಇದ್ದಾನೆ. ಒಂದಾವರ್ತಿ ಕಣ್ಣು ಮುಚ್ಚಿಕೊಂಡು ರಾಮನ ಜೊತೆ ಇವಳ ರೂಪ ಇವಳ ಜೊತೆ ಹೋಲಿಸಿ ನೋಡ್ತಾ ಇದ್ದಾನೆ. ಎಂತ ಅದು ಆನಂದ ಪಡ್ತಾ ಇದ್ದಾನೆ. ಎಷ್ಟು ಅದೃಷ್ಟ! ಆಹಾ, ನನ್ನ ಜನ್ಮ ಸಾರ್ಥಕವಾಯಿತು. ನಾನು ಬಂದ ಕೆಲಸ ಆಯಿತು. ಸೀತೆಯನ್ನು ಕಂಡೆ. ಸೀತೆಯನ್ನು ಅನ್ಕೋತಾ ಇದ್ದಾನೆ. ಮನಸ್ಸಿನಲ್ಲೇ ರಾಮನನ್ನ ಸೀತೆಯನ್ನು ಜೋಡಿಸ್ಕೋತಾ ಇದ್ದಾನೆ ಕಣ್ಣು ಮುಚ್ಚಿ. ಇವಳು ಅವನ ಹೆಂಡತಿ ಅಂತಕ್ಕಂಥದ್ದು ಹನುಮಂತಕ್ಕೆ ನಿಶ್ಚಯ ಆಗಿಬಿಡ್ತು. ಸಂದೇಹ ಇಲ್ಲ, ನಾನಿನ್ನು ಕಷ್ಟಪಡಬೇಕಾಗಿಲ್ಲ. ಆಹಾ, ನನಗೆ ಫಲ ಸಿಕ್ಕಿತು. ಆಹಾ, ನನ್ನ ಕಷ್ಟ ಸಾರ್ಥಕವಾಯಿತು ಪ್ರಭು. ಜನ್ಮಾಂತರದಲ್ಲಿ ನಾನು ಏನು ಮಾಡಿದ್ದೀನೋ ಒಳ್ಳೆಯದು ನನಗೆ ಇಂದಿಗೆ ಈ ಕ್ಷಣದಲ್ಲಿ ನನಗೆ ಒಳ್ಳೆಯದಾಗ್ತಿದೆ ಸಿಕ್ಕಿಬಿಡ್ತು ನನಗೆ. ಆ ದಯನೀಯ ಸ್ಥಿತಿಯಲ್ಲಿ ಇದ್ದ ಸೀತೆಯನ್ನು ಮೊದಲ ಬಾರಿಗೆ ನೋಡ್ತಾನೆ. ಅಷ್ಟು ದಯನೀಯವಾದಂತಹ ಕರುಣಾ ರೀತಿಯಲ್ಲಿರ್ತಕ್ಕಂಥ ಸೌಮ್ಯ ರೂಪವಾಗಿರೋ ಮುಖವನ್ನು, ಈ ರೀತಿಯಾದಂತಹ ಒಂದು ಮುಖವನ್ನು ಇವತ್ತೇ ನೋಡಿದ್ದು, ಇನ್ನೆಲ್ಲೂ ನೋಡಿಲ್ಲ. ಅವನು ಹುಟ್ಟಿದಾಗಿಂದಲೂ ನೋಡಿಲ್ಲ. ಹನುಮಂತನ ಹೃದಯ ಕರಗೋಗುತ್ತೆ. ತುಂಬ ಬಾಧೆಪಟ್ಟ. ಯಾಕಮ್ಮ ಈ ಬಾಧೆ ನಿನಗೆ ಬಂತು, ಈ ಕಷ್ಟ ನಿನಗೆ ಬಂತು ಅಂತ ಮನಸ್ಸಿನಲ್ಲೇ ಹತ್ಕೊಂಡ. ಅಷ್ಟರಲ್ಲಿ ನಾ ಹೇಳಿದಾಗೆ ಬೆಳಗಿನ ಜಾವ ಆಗ್ತಾಯಿದೆ. ಆಯಿತು, ಇಷ್ಟೆಲ್ಲ ಆಗುವುದರೊಳಗೆ ಬೆಳಗಿನ ಜಾವ ಆಗೇ ಬಿಡ್ತು. ಸುಸ್ವರ ವೇದ ಮಂತ್ರಗಳು ಕೇಳಿಸ್ತಾ ಇವೆ. ವೇದ ವಿದ್ಯಾರ್ಥಿಗಳು ಹೇಳ್ತಾ ಇರತಕ್ಕಂಥ ವೇದ ಮಂತ್ರಗಳು ಕರ್ಣ ಮನೋಹರವಾಗಿದ್ವು. ಬೆಳಗಿನ ಜಾವ ಹೇಳ್ತಕ್ಕಂಥ ಮಂತ್ರ ಘೋಷವನ್ನು ಕೇಳಿದ್ರೆ ಸರ್ವ ಪಾಪಗಳು ನಾಶವಾಗ್ತವೆ. ಬೆಳಗಿನ ಜಾವದಲ್ಲಿ ಎದ್ದು ಮಂತ್ರಗಳನ್ನು ಹೇಳಬೇಕು ನಮ್ಮ ವಿದ್ಯಾರ್ಥಿಗಳು. ಪಾಠಶಾಲೆಯಲ್ಲಿ ಬಂದ ಭಕ್ತರ ಪಾಪವೆಲ್ಲವೂ ನಾಶ ಆಗಿಬಿಡುತ್ತೆ. ಅದಕ್ಕನ್ನು ಸೇವೆ ಇಲ್ಲ. ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ.
ಆ ಬ್ರಾಹ್ಮೀ ಮುಹೂರ್ತದಲ್ಲಿ ಪರಮಾತ್ಮನು ಸರಸ್ವತಿ ಸಮೇತನಾಗಿ ಬಂದು ಎಲ್ಲರ ಬಾಯಿನಲ್ಲಿ ಕೂತ್ಕೋತಾನೆ ಬ್ರಹ್ಮ ಅಂತ ಹೇಳ್ತಾರೆ. ವೇದ ಮಂತ್ರಗಳ ಬಾಯಿನಲ್ಲಿರ್ತಾನೆ ಅಂತ ಹೇಳ್ತಾರೆ. ಮಂತ್ರಗೋಷ್ಠಿ ಕೇಳಿಸ್ತಾ ಇದೆ. ರಾಮ